ಬಾಳೆಹಣ್ಣನ್ನ ತಿಂದ ಮೇಲೆ ಬಾಳೆ ಸಿಪ್ಪೆಯನ್ನ ವೇಸ್ಟ್ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾರೆ. ಆದ್ರೆ ಬಾಳೆ ಸಿಪ್ಪೆಯಲ್ಲಿರುವಂತಹ ಪ್ರಯೋಜನದ ಬಗ್ಗೆ ನಿಮಗ್ ಗೊತ್ತಾ? ಎಸ್, ಬಾಳೆ ಸಿಪ್ಪೆಯನ್ನ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಟಬ್ಗೆ ಹಾಕಿ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ 1 ವಾರಗಳ ಕಾಲ ಇಟ್ರಿ ಅಂತಂದ್ರೆ ಗಿಡಗಳಿಗೆ ಇದು ಒಳ್ಳೆ ಪೋಷಕಾಂಶಗಳನ್ನ ನೀಡುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಗಿಡದ ಇಳುವರಿ ಆಗಿರ್ಬೋದು, ಮಣ್ಣಿನ ರಚನೆ ಆಗಿರ್ಬೋದು, ಅಥವಾ ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು, ಇದರ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಗಿಡಗಳಿಗೆ ಬೇಕಾದಂತ ಪೊಟ್ಯಾಷಿಯಂ ಅಂದ್ರೆ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕಾಂಡಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು ರಂಜಕ ಕೂಡ ಇದಕ್ಕೆ ಸಿಗುವಂತದ್ದು, ಅಂದ್ರೆ ಬೇರಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನ ಮುಖ್ಯವಾಗಿ ಗುಲಾಬಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಪಪ್ಪಾಯಿಗಳಂತ ಗಿಡಗಳಿಗೆ ನೀವು ಹಾಕೋದ್ರಿಂದ ಅದರಲ್ಲಿ ರೋಗ ಕೂಡ ತಡೆಗಟ್ಟುತ್ತೆ, ಜೊತೆಗೆ ಗಿಡದ ಇಳುವರಿ ಕೂಡ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಬಾಳೆ ಸಿಪ್ಪೆಯನ್ನ ಎಸಿಬೇಡಿ, ಈ ರೀತಿಯಾಗಿ ಫರ್ಟಿಲೈಸರ್ ಅನ್ನ ತಯಾರಿಸಿಕೊಂಡು ನಿಮ್ಮ ಒಂದು ಗಿಡದ ಇಳುವರಿಯನ್ನ ನೀವೇ ಹೆಚ್ಚಿಸಿಕೊಳ್ಳಿ. ಬಾಸ್ ವಾಲಾ, ಬಿ ದ ಬಾಸ್.